ಮನ್ಯಾಗ ನಿನ್ನೆ ಪೂಜೆಗೆ ಹೊಡೆದಿದ್ದು ಕಾಯಿ ಉಳ್ದಿತ್ರಿ ಅದ್ರಲ್ಲೇ ನಾ ಇವತ್ತು ಹಸಿ ಕೊಬ್ಬರಿ ಸಾರು ಮಾಡಕತ್ತೀನಿ. ಭಾಳ ಸಿಂಪಲ್ ಈಸಿ ರೆಸಿಪಿ. ನಿಮ್ಮ ಕಡೆ ಏನ್ರಿ ಮನ್ಯಾಗ ಸ್ವಲ್ಪ ತುರ್ದಿದ್ದು ಹಸಿ ಕೊಬ್ಬರಿ ಇತ್ತಪ್ಪ ಮತ್ತು ಸ್ವಲ್ಪ ಹುರಿದಿದ್ದು ಶೇಂಗಾ ಇತ್ತಂದ್ರೆ ನೀವು ಫಟಾಫಟ್ ಅಂತೇಳಿ ಒಂದು 10 ನಿಮಿಷನಾಗ ಈ ಸಾರು ಮಾಡ್ಕೋಬೋದು. ಆಮೇಲೆ ಈ ಸಾರು ಬರೀ ರೈಸ್ ಜೋಡಿ ತಿನ್ನಕ್ಕೆ ಅಷ್ಟೇ ಅಲ್ದ ಚಪಾತಿ ಮತ್ತು ರೊಟ್ಟಿ ಜೋಡಿನೂ ತಿನ್ನಕ್ಕೆ ಭಾಳ ಅಂದ್ರೆ ಭಾಳ ಚಲೋ ಆಗ್ತೈತ್ರಿ. ಮೊದಲು ನಾ ಇಲ್ಲೇ ಒಂದು ಮಿಕ್ಸಿ ಜಾರ್ ತೊಗೊಂಡದ್ರಾಗ 1 ಕಪ್ಪಷ್ಟು ತುರ್ದಿದ್ದು ಹಸಿ ಕೊಬ್ಬರಿ ಹಾಕಿದ್ದೆ ರೀ. ಆಮೇಲೆ ಒಂದು 1/4 ಕಪ್ಪಷ್ಟು ಹುರಿದಿದ್ದು ಶೇಂಗಾ, ಸ್ವಲ್ಪ ಕೊತ್ತಂಬರಿ, ಒಂದು 8-10 ಕರಿಬೇವು, ಒಂದು 5ರಿಂದ 6 ಸಿಪ್ಪೆ ಬಿಡಿಸಿದ ಬೆಳ್ಳುಳ್ಳಿ, ಒಂದು 2 ಟೇಬಲ್ ಸ್ಪೂನಷ್ಟು ನಮ್ಮ ಉತ್ತರ ಕರ್ನಾಟಕ ಸ್ಪೆಷಲ್ ಮಸಾಲೆ ಖಾರ, 1 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ಬೆಲ್ಲ ಹಾಕಿದ್ದಾರೆ. ಆಮೇಲೆ ಇದನ್ನು ಎಷ್ಟು ಸಣ್ಣ ಸಾಧ್ಯ ಆಗತ್ತೆ ನೋಡ್ರಿ ಅಷ್ಟು ಸಣ್ಣ ರುಬ್ಕೋಬೇಕ್ರಿ, ಅಂದ್ರೆ ಸಾರು ಭಾಳ ಚಲೋ ಆಗ್ತೈತಿ. ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿದ್ದಾರೆ. ಎಣ್ಣೆ ಚಲೋ ತಂಗ್ ಬಿಸಿ ಆಗೈತ್ರಿ. ಈಗ ಇದ್ರಾಗ ನಾನು ಒಂದು 8-10 ಬೆಳ್ಳುಳ್ಳಿ ಹಸಿಳನ್ನ ಸಿಪ್ಪಿ ತೆಗೆದು ಜಜ್ಜಿ ಹಾಕಕತ್ತೇನ್ರಿ. ಹಸಿ ವಾಸನೆ ಹೋಗೋತನ ಚಲೋ ತಂಗಿ ಹುರಿತೀನ್ರಿ. ಆಮೇಲೆ 1 ಉಳ್ಳಾಗಡ್ಡಿನ ಸಣ್ಣಂಗೆ ಕಟ್ ಮಾಡಿ ಹಾಕಿದ್ದಾರೆ. ಒಂದು 2 ಟೊಮೆಟೊನ ಸಣ್ಣಂಗೆ ಕಟ್ ಮಾಡಿ ಹಾಕಿದ್ದಾರೆ. ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಅರಿಶಿನ ಪುಡಿ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದ್ದಾರೆ. ಮೀಡಿಯಂ ಫ್ಲೇಮ್ನಾಗ ಟೊಮೆಟೊನ ಚಲೋದಂಗೆ ಹುರಿತೀನ್ರಿ. ಈಗ ಟೊಮೆಟೊ ಫುಲ್ ಮೆತ್ತಗೆ ಬಂದಿತ್ರಿ. ಈ ಸ್ಟೇಜ್ನಾಗ ನಾವು ಇದ್ರಾಗ ರುಬ್ಬಿದ ಮಸಾಲೆ ಹಾಕಬೇಕು. ಟೊಮೆಟೊ ಚಂದಂಗೆ ಫುಲ್ ಮೆತ್ತಗೆ ಬೆಂದ ಮೇಲೆ ನಾವು ಮಸಾಲೆ ಹಾಕಬೇಕು. ಮಸಾಲಿನ ಒಂದು 3-4 ನಿಮಿಷ ಚಲೋದಂಗೆ ಹುರಿಬೇಕ್ರಿ. ಸಣ್ಣ ಉರಿ ಒಳಗೆ ಒಂದು 3 ನಿಮಿಷ ಆಯ್ತು ನೋಡ್ರಿ ನಾನು ಮಸಾಲೆ ಹುರಿಯಾಕತ್ತು. ಸೈಡಿಗೆಲ್ಲ ಎಣ್ಣೆ ಬಿಟ್ಕೊಂಡು ಬರಕತ್ತೈತಿ. ಮಸ್ತ್ ಗಮ್ ಅನ್ನಕತ್ತೈತಿ, ಮಣಿ ಎಲ್ಲ ಫುಲ್ ಘಮ ಘಮ ಅನ್ನಕತ್ತೈತಿ. ಅಂದ್ರೆ ಈಗ ಇದು ಚಲೋ ತಂಗ್ ಬೆಂದೈತೆ ಅಂತೇಳಿ ಅರ್ಥ. ನೆಕ್ಸ್ಟ್ ನಾ ಇದ್ರಾಗ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕಕತ್ತೀನಿ. ಸಾರು ನಿಮ್ಗೆ ಎಷ್ಟು ತಿಳಿಬೇಕಂತೇಳಿ ನೋಡ್ಕೊಂಡು ಅದ್ರ ಪ್ರಕಾರ ನೀವು ನೀರು ಹಾಕ್ರಿ. ಇದು ಒಮ್ಮೆ ಭಾಳ ನೀರು ಹಾಕಕ್ ಹೋಗ್ಬ್ಯಾಡ್ರಿ, ಸ್ವಲ್ಪ ನೀರು ಹಾಕೋ ಅಂತ ಮಿಕ್ಸ್ ಮಾಡ್ಕೋ ಅಂತ ಹೋಗ್ರಿ. ಸಾರು ಚಲೋ ತಂಗ್ ಕುದ್ಮೇಲೆ ಇದನ್ನ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಿ. ಖಾರ ಉಪ್ಪು ಏನ್ರ ಕಡಿಮೆ ಆಗಿತ್ತಪ್ಪ ಅಂತಂದ್ರೆ ಈಗ ಇನ್ನೊಂದು ಸ್ವಲ್ಪ ಹಾಕ್ರಿ. ನಂಗೆ ಇಲ್ಲೇ ಸ್ವಲ್ಪ ಹುಳಿ ಮತ್ತು ಉಪ್ಪು 2 ಕಡಿಮೆ ಆಗೈತೆ ಅಂತ ಅನ್ಸಕತ್ತೈತಿ, ಹಂಗಾಗಿ ಇನ್ನೊಂದು ಸ್ವಲ್ಪ ಹಾಕಕತ್ತೀನಿ. ಇದನ್ನ ಚಲೋ ತಂಗ್ ಮಿಕ್ಸ್ ಮಾಡಿ 1 ನಿಮಿಷ ತನಕ ಕುದಿಸಿ ಸೈಡಿಗೆ ಎತ್ತಿಡ್ತೀನಿ. ನೆಕ್ಸ್ಟ್ ಇದಕ್ಕೆ ಒಗ್ಗರಣೆ ಹಾಕಕತ್ತೀನಿ. ಸಾರಿಗೆ 1 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕಿನ್ರಿ. ಎಣ್ಣೆ ಚಲೋ ತಂಗ್ ಬಿಸಿ ಆದಮೇಲೆ 1 ಟೀ ಸ್ಪೂನ್ ಸಾಸಿವೆ, 1 ಟೀ ಸ್ಪೂನಷ್ಟು ಜೀರಿಗೆ, 2 ಒಣ ಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವು ಹಾಕಿದ್ದಾರೆ. ಈಗ ಮಸ್ತ್ ಕಡಕ್ ಒಗ್ಗರಣೆ ರೆಡಿ ಆಯ್ತು ನೋಡ್ರಿ. ಇದನ್ನ ಸಾರ್ನಾಗ ಹಾಕಿದ್ದಾರೆ. ಇದ್ರ ಜೋಡಿ ಸ್ವಲ್ಪ ಕಟ್ ಮಾಡಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಈಗ ಮಸ್ತ್ ಬಿಸಿ ಬಿಸಿ ಹಸಿ ಕೊಬ್ಬರಿ ಸಾರು ರೆಡಿ. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಿಮ್ಮೆಲ್ಲರಿಗೂ ಲೈಕ್ ಆಗಿರ್ಬೋದು ಅಂತೇಳಿ ಅನ್ಕೊಂಡೇನಿ. ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ, ಕಮೆಂಟ್ ಮಾಡ್ರಿ. ಥ್ಯಾಂಕ್ ಯು.